ನಮಸ್ಕಾರ ಸ್ನೇಹಿತರೆ, ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸ್ಟೋರಿನ ಪೂರ್ತಿ ಕೇಳಿ. ಬನ್ನಿ ಸ್ಟೋರಿನ ಆರಂಭ ಮಾಡ್ತೀನಿ ಸ್ನೇಹಿತರೆ. ಮಧು ನನ್ನ ಪ್ರೇಮದ ಹರಸಿ ಧರೆಗಿಳಿದ ಅಪ್ಸರೆ, ಆಕೆಯ ಚಿತ್ರವನ್ನು ಬಿಡಿಸಿದ ರತಿವರ್ಮ ಯಾರು? ಪ್ರಭುಗಳೇ, ಅವರು ರತಿವರ್ಮ ಅಲ್ಲ, ರವಿವರ್ಮ. ಮೂರ್ಖ, ನನಗೆ ತಿಳಿದಿದೆ. ನೀನು ತಿಳಿಸುವುದು ಬೇಡ, ಅತಿ ಬುದ್ಧಿವಂತಿಕೆಯೂ ಬೇಡ. ಸರಿ, ಹಿಂದೆ ಬಂದು ಒದ್ದ ಸದ್ದು. ಅಯ್ಯೋ ಬೊಡ್ಡಿ ಐದ್ನೆ, ನಡುಮಧ್ಯಾಹ್ನ ಆಗದೆ ಹೊಲ್ತಕ್ಕೆ ಇಡ್ತಕ್ಕ ಬಾ ಅಂತ ಹೇಳಿದ್ನಲ್ಲ, ಇಲ್ಲಿ ಕೂತ್ಕೊಂಡು ಸದರಮ್ಮೆ ಆಟ ಆಡ್ತಾ ಇದ್ದಿಲ್ಲ ಎಂದು ನಿಂಗಣ್ಣ ಬೈಯುತ್ತಾರೆ. ಆಗ್ಲೇ ನಾನು ಸಿಗ್ನಲ್ ಕೊಟ್ಟೆ, ನೀನು ನೋಡ್ನಿಲ್ಲ ಗುರು ಎಂದು ಸ್ನೇಹಿತ ಚೆನ್ನ ಹೇಳುತ್ತಾನೆ. ಸುಳ್ಳು ಹೇಳ್ತಿಲ್ಲ, ಮಡಗ್ದ ಅಂದರೆ ನೋಡು ಮಗನೆ ಎಂದು ರಘು ಸ್ನೇಹಿತ ಚೆನ್ನನಿಗೆ ಬೈಯುತ್ತಾನೆ. ಅವನಿಗೆ ಯಾಕ್ಲ ಬೈತೀಯ? ಹೋಗ್ಲಾ, ಜಟ್ನೆ ಇಡ್ತಕ್ಕ ಬಾ. ನಿಧಾನ ಆಯ್ತು, ನಿನ್ನ ಇಲ್ಲೇ ತುಳು ಸಾಯಿಸ್ಬಿಡ್ತೀನಿ ಮಗನೆ ಎಂದು ನಿಂಗಣ್ಣ ಹೇಳುತ್ತಾನೆ. ಆಯ್ತು, ಆಮೇಲೆ ಸಾಯಿಸುವೆ. ಈಗ ಒದ್ದಕ್ಕೆ ಕಾಲು ನೋವು ಬಂದಿರಬೇಕು, ಎಣ್ಣೆ ತತ್ತೀನಿ ಬಿಡು ಎಂದು ನಗುತ್ತಾ ರಘು ಮತ್ತು ಚೆನ್ನ ಓಡಿ ಹೋಗುತ್ತಾರೆ. ಅಯ್ಯೋ ಕಿತ್ತೋದವನೇ ಅಂತ ನಿಂಗಣ್ಣ ನಗುತ್ತಾರೆ. ಬೆಳೆದಿರೋ ಐಕಳಿಗೆ ಹಂಗೆಲ್ಲ ಹೊಡಿಬಾರ್ದು ನಿಂಗ, ಇವತ್ತಲ್ಲ ನಾಳೆ ಸರಿ ಹೋಯ್ತಾನೆ, ಬಾ ನೀನು ಎಂದು ಪಕ್ಕದ ಹೊಲದ ಮಾಲೀಕ ಹೇಳುತ್ತಾನೆ. ಒಳ್ಳೆಯವನು ಪುಡ್ಸ್ವಾಮಿ, ಆದರೆ ಒಸಿ ತರ್ಲೆ ನನ್ನ ಮಗ ಅಷ್ಟೇ ಎಂದು ನಿಂಗಣ್ಣ ಹೇಳುತ್ತಾನೆ. ನಂತರ ಅಮ್ಮ ಮಾವ್, ಅಪ್ಪ ಇಟ್ಟು ತರೇಳವನೇ ಕೊಡು. ಯಾಕ್ಲ ಮಗ ಇಷ್ಟೊತ್ತು ಮಾಡಿದೆ, ತಗೋ ಎಂದು ತಾಯಿ ಗಿರಿಜಾ ಹೇಳುತ್ತಾಳೆ. ಅದಕ್ಕೆ ನಿನ್ನ ಗಂಡ ಮುಟ್ ನೋಡ್ಕೊಳಂಗೆ ಕೊಟ್ಟ, ಏಟಾಗಿರ್ಜಮ್ಮ ಎಂದು ಚೆನ್ನ ಹೇಳುತ್ತಾನೆ. ಲೋ, ನಿನ್ನಿಂದಲೇ ಕಂಡ್ಲ ನಮ್ಮಪ್ಪ ಹೊಡೆದದ್ದು, ಓದೋದದ್ದೇ ಗೊತ್ತಾಗ್ಲಿಲ್ಲ ಕಣವ, ಅದಕ್ಕೆ ಎಂದು ರಘು ಹೇಳುತ್ತಾನೆ. ಅಯ್ಯೋ ಮನ ಕೈನಾಗ ಯಾಕಪ್ಪ ಬೆಳೆದಿರೋ ಇದನ್ ಹೊಡೆದ ನಿಂಗೆ, ಬರ್ಲಿ ಸುಮ್ನಿರಿ ಮನೆಗೆ ಎಂದು ಗಿರಿಜಮ್ಮ ಹೇಳುತ್ತಾಳೆ. ನಂತರ ತಂದೆ ನಿಂಗಣ್ಣನಿಗೆ ಊಟ ಕೊಟ್ಟು, ನನಗೆ ಹೊಸಿ ಕೆಲಸ ಆದೆ, ನಾ ಬತ್ತೀನಿ ಕಣಪ್ಪ ಎನ್ನುತ್ತಾನೆ ರಘು. ಲೋ ಮಗ, ನಿಮ್ಮ ಅಣ್ಣ ಬತ್ತವನಂತೆ, ಸ್ಕೂಟ್ರ್ ತಕ ಹೋಗಿ ಕೂರ್ಸ್ಕಬಾ ಮಗ ಎಂದು ನಿಂಗಣ್ಣ ಹೇಳುತ್ತಾನೆ. ಯಾವಾಗ ಹೇಳ್ದ ನಿನಗೆ? ಈಗ ಸ್ವಲ್ಪ ಹೊತ್ತಲ್ಲಿ ಫೋನ್ ಮಾಡಿದ. ನಡ್ಕೊ ಬತ್ತನ್ ಕಂಡ್ಲಾ, ಹೋಗ್ಲಾ, ಆಯ್ತು ಬಿಡು ಒಯ್ತೀನಿ ಎಂದು ರಘು ಹೇಳುತ್ತಾನೆ. ರಘು, ನಾನು ಬತ್ತೀನಿ ಕಣ್ಲಾ, ಅಣ್ಣನ ನೋಡಿ ತುಂಬ ದಿನ ಆಯಿತು ಎನ್ನುತ್ತಾನೆ ಚೆನ್ನ. ನೀನಿರೋ ಹುಟ್ಟಿಗೆ ಮೂರು ಪಲ್ಲ ಹಾಕಿ ಸೇರ್ದಂಗಿದ್ದೀಯೆ, ಬೇಡ ಇಲ್ಲೇ ಇರ್ಲಾ ಎನ್ನುತ್ತಾನೆ ರಘು. ನೀನು ಏನಾದರೂ ಅನ್ಕೋ, ನಾನು ಬತ್ತೀನಿ ನಡಿ ಎನ್ನುತ್ತಾನೆ ಚೆನ್ನ. ಸರಿ ಎಂದು ಇಬ್ಬರು ಹೊರಡುತ್ತಾರೆ. ದಾರಿಗೆ ಅಡ್ಡಲಾಗಿ 10 ಜನ ಹುಡುಗರು ನಿಂತಿರುತ್ತಾರೆ. ಕತೆ ಮುಂದುವರಿಯುತ್ತದೆ ಸ್ನೇಹಿತರೆ. ಧನ್ಯವಾದಗಳು.